ಅದನ್ನು ಹೇಳಕ್ಕೆ ಬಯಸ್ತಾರೆ ಸರ್. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ, 3 ವರ್ಷದಿಂದ ಶಾಸಕರಾಗಿದ್ದಾರೆ, ಏನು ಹೇಳ್ತೀರಿ ಸರ್? ಶಾಸಕರಾಗಿ ತಮಗೆ ಗೊತ್ತಿದೆ, ಯಾವುದೇ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 3 ವರ್ಷ ಆಯಿತು. ಸನ್ಮಾನ ಸಿದ್ದರಾಮಯ್ಯ ಅವ್ರದ್ದು ಕೂಡ ಏನು ಕೂಡ ಹಾಸನ ಜಿಲ್ಲೆಗೆ ತಮಗೆ ಗೊತ್ತಿದೆ ಏನಂತ. ಹಾಗಾಗಿ ಎಲ್ಲೊಂದು ಕಡೆ ನಮಗೇನು ಮುಖ್ಯಮಂತ್ರಿಗಳಾದ್ರೇನು ನಮಗೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟರೆ ಭಾಳ ಸಂತೋಷ. ಇದು ಅವ್ರಿಗೆ ಬಿಟ್ಟಂಥ ವಿಚಾರ ಪಕ್ಷದ್ದು. ಹಾಗಾಗಿ ಯಾರು ಮುಖ್ಯಮಂತ್ರಿ ಆದರೂ ನಮಗೇನು ಹಾಸನ ಜಿಲ್ಲೆಗೆ ನಾವು ಸಂಬಂಧ ಇಲ್ಲ ಸರ್. ಮುಂದೆ DK ಶಿವಕುಮಾರ್ CM ಆಗ್ತಾರೆ ನೋಡೋಣ ಸರ್. ಒಂದು ಕಡೆ ಎಲ್ಲಿ ನಿರೀಕ್ಷೆ ನಾವು ಈಗಾಗಲೇ ಸಿದ್ದರಾಮಯ್ಯ ಅವರು ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ, ಹಾಸನ ಜಿಲ್ಲೆಗೆ ಶೂನ್ಯ ಒಂದು ಸಾಧನೆ. ಈಗ ನೋಡೋಣ ಇನ್ನು DK ಶಿವಕುಮಾರ್ ಹಾಸನ ಜಿಲ್ಲೆಗೆ ಯಾವ ರೀತಿ ಕೊಡುಗೆನ ಕೊಡ್ತಾರೆ ನಾವೆಲ್ಲ ಕಾದು ನೋಡೋಣ ಸರ್. DK ಶಿವಕುಮಾರ್ ಹೇಳಿದ್ದಾರೆ, ನನ್ನ 2 ಕಣ್ಣಿದ್ದಂಗೆ ರಾಮನಗರ ಮತ್ತು ಹಾಸನ, ವಿಶೇಷವಾಗಿ ಹಾಸನ ನಾನು ಗಮನಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್. ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದರು, ನಮ್ಮ JDS ಪಕ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಏನು ಹೊಸ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಒಂದು ಪಕ್ಷ ಅಧಿಕಾರದಾಗಲೇ ಆಗಿರುವಂಥದ್ದು. ಅವರು ಬಂದು ತದನಂತರ ನಮ್ಮ ಪ್ರಜಾಸೌಧ ಬಿಲ್ಡಿಂಗ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಹೊಸ DC ಆಫೀಸ್ ಇರ್ಬೋದು, ಪ್ರತಿಯೊಂದು ವಿಚಾರ ಇದು ಕೂಡ ನಮ್ಮ ಒಂದು ಪಕ್ಷ ಅಧಿಕಾರ ಇದ್ದಾಗ ಆಗಿಂಥ ಸಂದರ್ಭದಲ್ಲಿ. ಆದರೆ ಉದ್ಘಾಟನೆ ಮಾಡಿದ್ದು ಸಿದ್ದರಾಮಯ್ಯ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ನೋಡೋಣ ಎಲ್ಲಿ ಒಂದು ಕಡೆ ರಾಮನಗರ, ಒಂದು ಕಡೆ ಹಾಸನ ಜಿಲ್ಲೆ ಅಂತ ಕಾದು ನೋಡೋಣ ಸರ್ ಶೀಘ್ರದಲ್ಲಿ. ಈಗ ಬೂಡಾದಿಂದ BGSಗೆ ಲೇಔಟ್ ಆಗಿದೆ. ಹೌದು. ಈಗ ಜೂನ್ 18ಕ್ಕೆ ನಾವು ಅಂದರೆ ಇನ್ನೂ ಮೂಲಭೂತ ಸೌಲಭ್ಯಗಳಾಗಿಲ್ಲ, ರೈತರದ್ದು ಕೆಲವು ಪ್ರಶ್ನೆಗಳಿದೆ ಸರ್. ಮೊನ್ನೆ ಎಲ್ಲ ನಮ್ಮ ಬೂನಹಳ್ಳಿ ಇರ್ಬೋದು, ಎಲ್ಲ ಭಾಗದಲ್ಲಿ ಏನು ಕೆಂಚಟ್ಟಹಳ್ಳಿ ಸಂಬಂಧಪಟ್ಟ ಗೀಕರಹಳ್ಳಿ ಇರ್ಬೋದು, ಎಲ್ಲರೂ ಕೂಡ ರೈತರು ಮೊನ್ನೆ ಒಂದು ಸಭೆನೂ ಕೂಡ ಮಾಡಿದ್ವಿ ಹೂಡಾ ಆಫೀಸಲ್ಲಿ. ಮಾಧ್ಯಮದವ್ರು ತಾವೆಲ್ಲ ಬಂದಿಲ್ಲ ಅಂತ ಕಾಣುತ್ತೆ. ಅದು ಸಂಪೂರ್ಣ ನಾವು ಕೂಡ ರೈತರ ಪರವಾಗಿ ನಾವು ಕೂಡ ಧ್ವನಿಯನ್ನು ಎತ್ತಿದ್ದೀವಿ, ಹೇಳಿದ್ದೀವಿ. ಮೂಲಭೂತ ಸೌಕರ್ಯಗಳು ಏನು UGD ಇರ್ಬೋದು, ಕರೆಂಟಿಂದ ಇರ್ಬೋದು, ಅದನ್ನೆಲ್ಲ ಕೊಟ್ಟಂಥ ತದನ ನಮ್ಮಲ್ಲಿ ನೀರಿಂದ ಒಂದು ಇದಿರ್ಬೋದು, ಅವನ್ನೆಲ್ಲ ಕೊಟ್ಟಾದಮೇಲೆ ಫಸ್ಟು ರೈತರಿಗೆ ನೀವು ಪ್ರಾಮುಖ್ಯತೆ ಕೊಟ್ಟು ರೈತರಿಗೆ ಕೊಡಬೇಕಂತ ಸೈಟ್ನ ವಿತರಣೆ ಮಾಡಿ, ತದನಂತರ ನೀವು ಸೈಟ್ ಏನು ನಮಗೆ ಅಪ್ಲೈ ಮಾಡಿದರೆ ಅವ್ರಿಗೆ ಸೈಟ್ನ ಹಂಚಿಕೆ ಮಾಡಿ ಅಂತ ನಾವೆಲ್ಲ ಕೂಡ ಮನವಿಯನ್ನು ಮಾಡಿದ್ದೀವಿ, ಸಲಹೆಯನ್ನು ಕೂಡ ಕೊಟ್ಟಿದ್ದೀವಿ. ಅಧ್ಯಕ್ಷರು ಕೂಡ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಹೇಳಿದ್ದಾರೆ. ಒಂದು ಮೀಟಿಂಗನ್ನು ಇದೇ ಜೂನ್ 3ನೇ ತಾರೀಕು ಸಭೆಯನ್ನು ಕೂಡ ಇಟ್ಟಿದ್ದಾರೆ. ನಾನು ಕೂಡ ಒಬ್ಬರು ಸದಸ್ಯನಾಗಿರ್ತೀನಿ ಹೂಡಾದಲ್ಲಿ. ಹಾಗಾಗಿ ರೈತರ ಪರವಾಗಿ ಸಂಪೂರ್ಣವಾಗಿ ನಾವು ಧ್ವನಿಯನ್ನು ಎತ್ತಿದ್ದೀವಿ. ಅವರು ಇಲ್ಲ ಸರ್, ಡೇಟು ಜೂನ್ 18ಕ್ಕೆ ಅಂತ ಏನು ಹೇಳಿಲ್ಲ. ಯಾಕೆಂದರೆ ಸಂಬಂಧಪಟ್ಟ ಮಿನಿಸ್ಟ್ರುಗಳು ಕೂಡ ಇರಬೇಕಾಗುತ್ತೆ, ನಗರ ಅಭಿವೃದ್ಧಿ ಮಿನಿಸ್ಟ್ರು ಕೂಡ ಇರಬೇಕಾಗುತ್ತೆ. ಈಗ ಒಂದು ಕಡೆ ಸರ್ಕಾರ ಇದಾಗಿರೋದ್ರಿಂದ ಮತ್ತೆ ರೀಶಫಲ್ ಆಗುತ್ತೆ ಕ್ಯಾಬಿನೆಟ್, ಯಾರು ಬರ್ತಾರೆ ನೋಡಬೇಕು ಸಚಿವರು. ಹಾಗಾಗಿ ಇನ್ನು ಜೂನ್ 18ಕ್ಕೆ ಏನು ಫಿಕ್ಸ್ ಮಾಡಿದ್ರು ಅದು ಆಗಲ್ಲ ಅಂತ ನನ್ನ ಭಾವನೆ ಸರ್. ಸರ್, ಇದು ಪ್ರಜಾಸೌಧ ಆಫೀಸ್ ಇನಾಗ್ರೇಷನ್ ಆಗ್ತಾ ಇದೆ.